ಕನ್ನಡ ಪದಗಳು. ಪ್ರಾಚೀನ ಕನ್ನಡದಲ್ಲಿ ಬಳಕೆಯಲ್ಲಿದ್ದಂತಹ ಅಪ್ಪಟ ದ್ರಾವಿಡ ಮೂಲದ ಅದೆಷ್ಟೋ ಪದಗಳು ಬಳಕೆಯಿಂದ ಬಹು ಹಿಂದೆನೆ ಕಣ್ಮರೆಯಾಗಿ ಹೋಗಿದ್ದಾವೆ. ಅಂತಹ ಪದಗಳು ಎಲ್ಲಿ ಬಳಕೆಯಾಗಿವೆ, ಅವುಗಳ ಮೂಲ ಅರ್ಥ ಏನಿತ್ತು ಅಂತ ಚರ್ಚಿಸಲಿಕ್ಕೆ ಕಣ್ಮರೆಯಾದ ಕನ್ನಡ ಪದಗಳನ್ನು ನಾನು ನಿಮ್ಮ ಮುಂದೆ ಇರಿಸ್ತಾ ಇದ್ದೀನಿ. ಉರಿ, ಮಂಜು. ಉರಿ ಅಂದ್ರೆ ಸುಡು ಅಂತಕ್ಕಂಥ ಅರ್ಥ ನಮಗೆಲ್ಲ ಗೊತ್ತಿದೆ. ಉರಿ ಪದಕ್ಕೆ ಕೆಂಪು ಅಂತಕ್ಕಂಥ ಇನ್ನೊಂದು ಅರ್ಥ ಕೂಡ ಇದೆ. ಕೆಂಪು ಪದದ ಮೂಲ ಕೆನ್ ಪದದಲ್ಲಿದೆ. ಕೆನ್ನಾಲಿಗೆ, ಕೆಂದಳಿರು, ಕೆಂಡ ಪದಗಳಲ್ಲಿ ಕೆಂಪು ಬಣ್ಣದ ಅರ್ಥವನ್ನ ಹೊಂದಿದೆ. ಕೆಂಡಗಣ್ಣ ಅಥವಾ ಉರಿಗಣ್ಣ ಅಂತ ಹೇಳಿದ್ರೆ ಸಿಟ್ಟಿನ ಕೆಂಪು ಕಣ್ಣುಗಳನ್ನು ಹೊಂದಿರತಕ್ಕಂಥವನು ಅಂತ ಅರ್ಥ. ದೇವಾಲಯಗಳ ಗೋಡೆಗಳಿಗೆ, ಪವಿತ್ರ ಮರಗಳ ಬುಡಕ್ಕೆ ಕೆಂಪು, ಬಿಳಿ ಅಥವಾ ಕೆಂಪು ಹಳದಿ ಪಟ್ಟಿಗಳನ್ನ ಬೆಳೀತಕ್ಕಂಥ ಪದ್ಧತಿ ಇದೆ. ಕೆಂಪು ಹಳದಿ ಅಂತ ಹೇಳಿದ್ರೆ ಕುಂಕುಮ ಮತ್ತು ಅರಿಶಿಣ. ಈ ಕುಂಕುಮ ಅರಿಶಿಣದ ಪಟ್ಟಿಗಳನ್ನ ಉರಿ, ಮಂಜು ಪಟ್ಟಿಗಳು ಅಂತಲೂ ಕರೀತಾರೆ. ಇದರಲ್ಲಿ ಉರಿ ಕೆಂಪಾದ್ರೆ ಮಂಜು ಪದದ ಅರ್ಥ ಏನು ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ. ತಮಿಳಿನಲ್ಲಿ ಮಂಜಣ್ಣ ಅಂದ್ರೆ ಹಳದಿ, ಮಂಜಣ್ಣ ಅಂದ್ರೆ ಹಳದಿ ಬಣ್ಣದವನು. ಮಲಯಾಳಂನಲ್ಲಿ ಅರಿಶಿಣದ ಗಿಡವನ್ನ ಅಂದ್ರೆ ಹಳದಿ ಗಿಡವನ್ನ ಮಂಜಲ್ ಅಂತ ಕರೀತಾರೆ. ತುಳುವಿನಲ್ಲಿ ಇದು ಮಂಜಲ್, ಮಂಜೋಲು ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಮಂಜೋಲು ಅಂತ ಹೇಳಿದ್ರೆ ಹಳದಿ ರೆಕ್ಕೆಗಳ ಗಂಡು ಕೋಳಿ ಅಂತಲೂ ಅರ್ಥ ಇದೆ. ಆದ್ರಿಂದ ಉರಿ ಮಂಜು ಎಂದರೆ ಕೆಂಪು ಹಳದಿ ಬಣ್ಣ ಅಂತ ಅರ್ಥ. ಉರಿ ಅನ್ನೋದು ಕೆಂಪನ್ನ, ಮಂಜು ಅಂದ್ರೆ ಮಂಜಾಳ ಅಂದ್ರೆ ಹಳದಿಯನ್ನ ಸೂಚಿಸುತ್ತೆ. ನಮ್ಮ ಮುಂದಿನ ಪದ ಪಣ್, ಪನಿ ಮತ್ತು ಪಂಡುಗ. ಪಂಪ ವಿಕ್ರಮಾರ್ಜುನ ವಿಜಯದಲ್ಲಿ ಮರವದ್ದಂತಿ ಮದಂಬುಧಾರೆಗಳು ಒಂದೊಂದರೊಳ್ ಕೂಡೆ ಪಣ್ಣಿದ ಜಾತಾಶ್ವ ರಥಾಕ್ಷ ಸಂಕಳ ಅಂತ ಕರೀತಾನೆ. ಇನ್ನೊಂದು ಕಡೆ ಪಂಪ ಆಗಳಾರು ಮೃದುಗಳ ಪೂಗಳನ್ನೊಂದು ಮಾಡಿ ಪೂವಿನಂಬುಗಳ ಪಣ್ಣಲೆಂದು ಕಾವದೇಮಂ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಪಂಪ ಮುತ್ತಿನ ಮಾಣಿಕದ ಮಂಡನ ಯೋಗಗಳೊಳ್ ನೆರೆಯ ಪೆಣ್ಣಿದ ಮದಾಂತ ಗಂಧ ಸಿಂಧೂರಗಳ ನೇರೆ ಬರೆ ಅಂತ ಬೈತಾನೆ. ಜನ್ನ ನಿನಗೆ ಶುಭವೆಂದ ಒಂದಿಯ ಮರೆಯಂಗಳದೊಳಗೆ ಪಂತು ಪರ್ವಿದ ಮಂದಾರನ ಮೇರು ಪಾರಿಜಾತದ ಮನದೊಳಂತ ಬರೀತಾನೆ. ಈ ಎಲ್ಲ ಕಡೆ ಇರತಕ್ಕಂಥ ಪಣ್ ಪದ ಮಾಡು ಅಂತಕ್ಕಂಥ ಅರ್ಥವನ್ನ ಹೊಂದಿದೆ. ಕನ್ನಡದಲ್ಲಿ ಈಗ ಮಾಡು ಎನ್ನುವ ಪದ ಎಷ್ಟು ವ್ಯಾಪಕ ಮತ್ತು ಪ್ರಬಲ ಆಗಿದೆಯೋ ಹಾಗೆ ಇಂದಿನ ತಮಿಳಿನಲ್ಲಿ ಪಣ್ ಪದ ಕೂಡ ತನ್ನ ಸ್ಥಾನವನ್ನ ಗಟ್ಟಿಯಾಗಿ ಹಿಡಿದು ಒಲಗಿದೆ ನಿಂತಿದೆ. ಪಣ್ ಅಂದ್ರೆ ಮಾಡು, ಇದು ತೆಲುಗಿನಲ್ಲಿ ಪನಿ ಅಂದ್ರೆ ಮಾಡತಕ್ಕಂಥದ್ದು, ಕೆಲಸ ಅಂತ ಅನ್ನುವ ಅರ್ಥವನ್ನ ತಾಳಿದೆ. ಪಣಿಯಾರ, ಪಣಿವಾರ, ಪಣ್ಣಾರ ಅಂತ ಹೇಳಿದ್ರೆ ತಿನ್ನಲು ಮಾಡಿದ್ದು. ಹವ್ಯಕ ಕನ್ನಡದಲ್ಲಿ ದೇವರ ಒಳ್ಳೆಯದಕ್ಕೆ ನೈವೇದ್ಯಕ್ಕಾಗಿ ಮಾಡಿದಂತಹ ಚರುಪನ್ನ ಪರಿವಾರ ಅಂತ ಕರೀತಾರೆ. ತಮಿಳಿನಲ್ಲಿ ಪಣಿಯಾರಂ ಅಂತ ಹೇಳಿದ್ರೆ ರೊಟ್ಟಿ, ದೋಸೆ ಸೇರಿದಂತೆ ಯಾವುದೇ ಮಾಡಿದ ತಿನಿಸು ಆಗುತ್ತೆ. ಮಲಯಾಳಂನಲ್ಲಿ ಇಡ್ಲಿ, ದೋಸೆಗಳನ್ನ ಪಣಿಯಾರಂ ಅಂತ ಕರೀತಾರೆ. ತುಳುವಿನಲ್ಲಿ ದೈವ ಮತ್ತು ಭೂತಗಳಿಗೆ ಎಲೆನಲ್ಲಿ ಬಡಿಸತಕ್ಕಂತಹ ನೈವೇದ್ಯವನ್ನು ಕೂಡ ಪಣಿಯವಾರಂ, ಪರಿವಾರ ಅಂತ ಕರೀತಾರೆ. ಇದು ತೆಲುಗಿನಲ್ಲಿ ಪಣ್ಯಾರಮು, ಪಣ್ಣೇರಂ ರೂಪವನ್ನ ತಾಳಿದೆ. ಊಟ ಮತ್ತು ಪಣಿಯಾರ ಮಂದಿರಗಳು ತಪ್ಪಾಗಿ ಈಗ ಊಟ ಮತ್ತು ಫಲಾಹಾರ ಮಂದಿರಗಳಾಗಿ ಬದಲಾಗಿದ್ದಾವೆ. ಇಲ್ಲಿ ಎಂದಿಗೂ ಫಲಾಹಾರ ದೊರೆಯೋದಿಲ್ಲ, ಅದರ ಬದಲು ಪಣಿಯಾರಗಳು ಸಿಗ್ತವೆ. ಪಣ್ ಎನ್ನುವ ಕ್ರಿಯಾಪದದ ಮೇಲೆ ಪೊಂಡುಗ ಅಂತಕ್ಕಂಥ ನಾಮಪದ ಸಾಧಿತ ಆಗಿದೆ. ಪೊಂಡುಗ ಅಂತ ಹೇಳಿದ್ರೆ ಮಾಡುವುದು, ಆಚರಣೆ. ಕನ್ನಡ ಮತ್ತು ತಮಿಳಿನಲ್ಲಿ ಪರ್ವ ಅಂದ್ರೆ ಹಬ್ಬ ಇದ್ರೆ ತೆಲುಗು ಮಾತ್ರ ಮೂಲಕ ದ್ರಾವಿಡ ಪದವಾದ ಪೊಂಡುಗವನ್ನ ಅಂದ್ರೆ ಆಚರಣೆ ಮತ್ತು ಉತ್ಸವವನ್ನ ಉಳಿಸಿಕೊಂಡಿದೆ. ಮುಂದಿನ ಕಂತಿನಲ್ಲಿ ನಾವು ಕಣ್ಮರೆಯಾಗಿರ್ತಕ್ಕಂಥ ಇನ್ನಿತರ ಕನ್ನಡ ಪದಗಳ ಬಗ್ಗೆ ತಿಳಿಯೋಣ. ವಂದನೆಗಳೊಂದಿಗೆ.